ಇವನ್ ಆಡ್ ಲಾಜಿಕ್ನ ಪ್ರೋಗ್ರಾಮ್ನಲ್ಲಿ ಹೇಗೆ ಬರೆಯೋದು ಅಂತ ಗೊತ್ತಾ? ಈ ವಿಡಿಯೋನಲ್ಲಿ ನಾವು ಪೈಥಾನ್ ಪ್ರೋಗ್ರಾಮ್ನ ಬರೀತೀವಿ ಟು ಫೈಂಡ್ ವೆದರ್ ದಿ ಸಮ್ ಈಸ್ ಇವನ್ ಆರ್ ಆಡ್. ಡಿಮ್ಯಾಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. Numbers like 0, 2, 4, 6, 8 or other examples 20, 56, 730 etc. ಈ ನಂಬರ್ಸ್ನ ನಾವು ಈವನ್ ನಂಬರ್ಸ್ ಅಂತ ಹೇಳ್ತೀವಿ. Numbers like 1, 3, 5, 7, 9 other examples 99, 83, 641 etc. ಈ ನಂಬರ್ಸ್ನ ನಾವು ಆಡ್ ನಂಬರ್ಸ್ ಅಂತ ಹೇಳ್ತೀವಿ. Python program to find whether the number is even or odd. ಯೂಸರ್ ಒಂದು ನಂಬರ್ನ ಎಂಟರ್ ಮಾಡಬೇಕು. ಯೂಸರ್ ವಿಲ್ ಎಂಟರ್ ಆಸ್ 2. ಈ ನಂಬರ್ನ ನಾವು 2 ಇಂದ ಡಿವೈಡ್ ಮಾಡಬೇಕು. 2 ones are 2. ರಿಮೈಂಡರ್ ಇಸ್ 0. ಯೂಸರ್ ಎಂಟರ್ ಮಾಡಿರೋದು ಡಿವಿಡೆಂಡ್, ದಿಸ್ ಇಸ್ ಡಿವೈಸರ್, ದಿಸ್ ಇಸ್ ಕೋಶಂಟ್ ಆ್ಯಂಡ್ ದಿಸ್ ಇಸ್ ರಿಮೈಂಡರ್. ಇಫ್ ರಿಮೈಂಡರ್ ಈಸ್ ಈಕ್ವಲ್ ಟು 0, ಯೂಸರ್ ಎಂಟರ್ ಮಾಡಿರೋ ನಂಬರ್ ಇವನ್ ಅಂತ ಪ್ರಿಂಟ್ ಮಾಡಬೇಕು. ಇನ್ನೊಂದು ಕೇಸ್ ನೋಡೋಣ. ಯೂಸರ್ ವಿಲ್ ಎಂಟರ್ 3. ಈ 3ನ ನಾವು 2 ಇಂದ ಡಿವೈಡ್ ಮಾಡಬೇಕು. 2 ones are 2. ರಿಮೈಂಡರ್ ಈಸ್ 1. ಇಲ್ಲಿ 3 ಈಸ್ ಡಿವಿಡೆಂಡ್, ದಿಸ್ ಇಸ್ ಡಿವೈಸರ್, ಇದು ಕೋಶಂಟ್ ಮತ್ತು ಇದು ರಿಮೈಂಡರ್. ವೆನ್ ರಿಮೈಂಡರ್ ಈಸ್ ನಾಟ್ ಈಕ್ವಲ್ ಟು 0, ಯೂಸರ್ ಎಂಟರ್ ಮಾಡಿರೋ ನಂಬರ್ ಆಡ್ ಅಂತ ಪ್ರಿಂಟ್ ಮಾಡಬೇಕು. ಡೆಸ್ಕ್ಟಾಪಿಂದ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ನ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಅಂತ ಕೊಟ್ಟೆ. ನೀವು ಯಾವುದೇ ವೆಬ್ ಬ್ರೌಸರ್ನ ಓಪನ್ ಮಾಡ್ಬೋದು. ಅಡ್ರೆಸ್ ಬಾರ್ನಲ್ಲಿ google.com ಟೈಪ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಿ. ಗೂಗಲ್ ಸರ್ಚಿಂದ TEEMECH ಟೈಪ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಿ. ಇಲ್ಲಿ DMAC ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ ಕರ್ನಾಟಕ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕುಕೀಸ್ ಪಾಲಿಸಿ ಕ್ಲೋಸ್ ಆ್ಯಂಡ್ ಆಕ್ಸೆಪ್ಟ್ ಅಂತ ಕೊಡಿ. ಲೆಫ್ಟ್ ಸೈಡ್ ಆಫ್ ದಿ ಪೇಜ್ ಸ್ಕ್ರೋಲ್ ಡೌನ್ ಮಾಡಿ. ಯೂಸ್ಫುಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಆ ಪೇಜ್ ಈಗ ರೈಟ್ ಸೈಡಲ್ಲಿ ಓಪನ್ ಆಗುತ್ತೆ. ಸ್ಕ್ರೋಲ್ ಡೌನ್ ಮಾಡಿ. ಕ್ಲಿಕ್ ಆನ್ ಆನ್ಲೈನ್ ಪೈಥಾನ್ ಕಂಪೈಲರ್. ಇಲ್ಲಿ ಡಿಫಾಲ್ಟ್ ಆಗಿ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ಇದೆ. ಇಫ್ ಐ ಕ್ಲಿಕ್ ಆನ್ ರನ್, ಹೆಲೋ ವರ್ಲ್ಡ್ ಅಂತ ಔಟ್ಪುಟ್ ಬರುತ್ತೆ. ಲೆಟ್ ಮಿ ಕ್ಲಿಯರ್ ದಿಸ್. ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್. ಕೀಬೋರ್ಡ್ನಲ್ಲಿ ಬ್ಯಾಕ್ ಸ್ಪೇಸ್ ಕೀ ಕೊಟ್ಟು ಈ ಪ್ರೋಗ್ರಾಮ್ನ ಡಿಲೀಟ್ ಮಾಡಿದೆ. ಹೆಡ್ಡಿಂಗ್ನ ಟೈಪ್ ಮಾಡೋಣ. ಹ್ಯಾಶ್ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ವೆದರ್ ದಿ ನಂಬರ್ ಈಸ್ ಇವನ್ ಆರ್ ಆಡ್. ಹ್ಯಾಶಿಂದ ಹೆಡ್ಡಿಂಗ್ನ ಎಂಡ್ ಮಾಡಬೇಕು. ಪ್ರೆಸ್ ಎಂಟರ್. ಹೆಡ್ಡಿಂಗ್ನ ಯಾವಾಗಲೂ ಹ್ಯಾಶ್ ಒಳಗಡೆನೇ ನಾವು ಟೈಪ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ನಾಟ್ ದಿ ಪಾರ್ಟ್ ಆಫ್ ಪ್ರೋಗ್ರಾಮ್. ಪ್ರೋಗ್ರಾಮ್ನ ಟೈಪ್ ಮಾಡೋಣ. ನಮ್ ಈಕ್ವಲ್ ಟು ಇಂಟ್ ಪ್ಯಾರಂಥಿಸಿಸ್ ಓಪನ್ ಇನ್ಪುಟ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ಎಂಟರ್ ಎ ನಂಬರ್ ಕೋಲನ್ ಕೊಟ್ಟೆ ಸ್ಪೇಸ್. ಕರ್ಸರ್ನ ಪ್ಯಾರಂಥಿಸಿಸ್ ಆದಮೇಲೆ ಇಡಬೇಕು. ಎಂಟರ್ ಕೀನ ಪ್ರೆಸ್ ಮಾಡಿ. ಇಫ್ ಕಂಡೀಷನ್, ಇಫ್ ಪ್ಯಾರಂಥಿಸಿಸ್ ಓಪನ್ ನಮ್ %2 ಪ್ಯಾರಂಥಿಸಿಸ್ ಕ್ಲೋಸ್ ಈಕ್ವಲ್ ಟು ಎರಡು ಸಲ ಕೊಡಬೇಕು. 0 ಕೋಲನ್ ಗಿವನ್ ನಂಬರ್ನ ಕಂಡೀಷ್ನಲ್ ಡಿವೈಡ್ ಬೈ 2 ಮಾಡಬೇಕು. ರಿಮೈಂಡರ್ 0 ಬಂದರೆ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ದಿ ನಂಬರ್ ಈಸ್ ಈವನ್. ಕರ್ಸರ್ನ ಪ್ಯಾರಂಥಿಸಿಸ್ ಆದಮೇಲೆ ಕ್ಲಿಕ್ ಮಾಡಿ. ಎಂಟರ್. ಬ್ಯಾಕ್ ಸ್ಪೇಸ್ ಕೀನ ಪ್ರೆಸ್ ಮಾಡಿ. ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಟೈಪ್ ಮಾಡಬೇಕು. ಎಲ್ಸ್ ಕೋಲನ್ ಪ್ರೆಸ್ ಎಂಟರ್ ಪ್ರಿಂಟ್ ಪ್ಯಾರಂಥಿಸಿಸ್ ಓಪನ್ ಕೊಟೇಶನ್ ಓಪನ್ ದಿ ನಂಬರ್ ಈಸ್ ಆಡ್. ಪ್ರೋಗ್ರಾಮ್ ತುಂಬ ಸಿಂಪಲ್ ಆಗಿದೆ. ಒಂದು ನಂಬರ್ನ ಯೂಸರ್ ಎಂಟರ್ ಮಾಡಬೇಕು. ಇಫ್ ಕಂಡೀಷನಲ್ಲಿ ಆ ಕಂಡೀಷನಲ್ಲಿ ಡಿವೈಡ್ ಬೈ 2 ರಿಮೈಂಡರ್ 0 ಬಂದರೆ ಆ ನಂಬರ್ ಇವನ್ ಅಂತ ಪ್ರಿಂಟ್ ಆಗಬೇಕು. ಎಲ್ಸ್ ಆ ನಂಬರ್ ಆಡ್ ಅಂತ ಪ್ರಿಂಟ್ ಆಗಬೇಕು. ಪ್ರೋಗ್ರಾಮ್ನ ರನ್ ಮಾಡೋಣ. ಕ್ಲಿಕ್ ಆನ್ ರನ್. ಎಂಟರ್ ಎ ನಂಬರ್. ರ್ಯಾಂಡಮ್ ಆಗಿ ಒಂದು ನಂಬರ್ ಕೊಡ್ತೀನಿ 68. ಎಂಟರ್. ದಿ ನಂಬರ್ ಈಸ್ ಇವನ್. ಆಫ್ ಕೋರ್ಸ್ ಲೆಟ್ ಮಿ ಕ್ಲಿಯರ್ ದಿಸ್. ರನ್. ಎಂಟರ್ ಎ ನಂಬರ್ 65 ಅಂತ ಎಂಟರ್ ಮಾಡ್ತೀನಿ. ದಿ ನಂಬರ್ ಈಸ್ ಆಡ್. ಕ್ಲಿಯರ್. ರನ್. ವಾಟ್ ಇಫ್ ಐ ಎಂಟರ್ 0? ಎಂಟರ್. ದಿ ನಂಬರ್ ಈಸ್ ಇವನ್. ಈ ಪ್ರೋಗ್ರಾಮ್ನ A4 ಶೀಟ್ನಲ್ಲಿ ಪ್ರಿಂಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಾರ್ ದ್ಯಾಟ್ ಐ ವಿಲ್ ಕ್ಲಿಯರ್ ದಿಸ್. ಅಗೇನ್ ಐ ವಿಲ್ ಕ್ಲಿಕ್ ಆನ್ ರನ್. ಎಂಟರ್ ಎ ನಂಬರ್. ಐ ವಿಲ್ ಪ್ರೆಸ್ 2. ಎಂಟರ್. ದಿ ನಂಬರ್ ಈಸ್ ಇವನ್. ಇಲ್ಲಿಂದ ಡೆಸ್ಕ್ಟಾಪ್ ಹೋಗೋಣ. ಐ ವಿಲ್ ಮಿನಿಮೈಸ್ ದಿಸ್. ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟೆ. ನ್ಯೂ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ತೀನಿ. ಒಂದು ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿದೆ. ಇದನ್ನು ನಿಮ್ಮ ಸ್ಟೂಡೆಂಟ್ ರಿಜಿಸ್ಟರ್ ನಂಬರಿಂದ ರೀನೇಮ್ ಮಾಡಿ. ಐ ಆಮ್ ಯೂಸಿಂಗ್ ಅ ಡಮ್ಮಿ ರಿಜಿಸ್ಟರ್ ನಂಬರ್ ಹಿಯರ್. 338ME23000 ಅಂತ ಕೊಟ್ಟೆ. ಎಂಟರ್. ರೈಟ್ ಕ್ಲಿಕ್. ಓಪನ್. ಡಾಕ್ಯುಮೆಂಟ್ ಓಪನ್ ಆಗಿದೆ. ಇಲ್ಲಿಂದ ವೆಬ್ ಬ್ರೌಸರ್ಗೆ ಹೋಗಿ ಮೇನ್ ಪ್ರೋಗ್ರಾಮ್ನ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ. ರೈಟ್ ಕ್ಲಿಕ್, ಕಾಪಿ, ಗೋ ಟು ವರ್ಡ್ ಡಾಕ್ಯುಮೆಂಟ್, ರೈಟ್ ಕ್ಲಿಕ್, ಪೇಸ್ಟ್. 2 ಸಲ ಎಂಟರ್ ಕೊಟ್ಟೆ. ಎಂಟರ್.
Now I will type as output 01 ಡಬಲ್ ಡಾಟ್ ಕೊಟ್ಟೆ ಕೋಲನ್ ಎಂಟರ್. ಒನ್ಸ್ ಅಗೇನ್ ಗೋ ಟು ವೆಬ್ ಬ್ರೌಸರ್. ಈ ಔಟ್ಪುಟ್ನ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿದೆ, ರೈಟ್ ಕ್ಲಿಕ್, ಕಾಪಿ, ವರ್ಡ್ ಡಾಕ್ಯುಮೆಂಟ್ ಮೇಲೆ ಪೇಸ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್, ಪೇಸ್ಟ್. ಒನ್ಸ್ ಅಗೇನ್ ಎಂಟರ್, ಎರಡು ಸಲ ಎಂಟರ್ ಕೊಟ್ಟೆ. ನಾವು ಐ ವಿಲ್ ಟೈಪ್ ಆಸ್ ಔಟ್ಪುಟ್ 02 ಕೋಲನ್ ಎಂಟರ್, ವೆಬ್ ಪೇಜ್. ಈ ಔಟ್ಪುಟ್ನ ಕ್ಲಿಯರ್ ಮಾಡ್ತೀನಿ. ಒನ್ಸ್ ಅಗೇನ್ ಲೆಟ್ ಮಿ ರನ್ ದಿ ಪ್ರೋಗ್ರಾಮ್. ಎಂಟರ್ ಎ ನಂಬರ್. ನಾವು ಐ ವಿಲ್ ಎಂಟರ್ 3. ಎಂಟರ್, ದಿ ನಂಬರ್ ಈಸ್ ಆಡ್. ಈ ಔಟ್ಪುಟ್ನ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್, ಕಾಪಿ, ಔಟ್ಪುಟ್ ಟು, ಇಲ್ಲಿ ರೈಟ್ ಕ್ಲಿಕ್, ಪೇಸ್ಟ್. ಇದಾದಮೇಲೆ ಎರಡು ಸಲ ಎಂಟರ್ ಕೊಡಿ, ಎಂಟರ್ reg.no.colon 338me ಕ್ಯಾಪ್ಸ್ ಲಾಕ್ ಆನ್ 23000 ಅಂತ ಡಮ್ಮಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡ್ತೀನಿ. ಕಂಟ್ರೋಲ್ ಬಟನ್ ಮತ್ತು ಮೌಸ್ನ ಸ್ಕ್ರೋಲ್ ಡೌನ್ ಮಾಡಿದರೆ ಇದು ಝೂಮ್ ಔಟ್ ಆಗುತ್ತೆ. ಅದೇ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಮೌಸ್ನ ಸ್ಕ್ರೋಲ್ ಅಪ್ ಮಾಡಿದರೆ ಇದು ಝೂಮ್ ಇನ್ ಆಗುತ್ತೆ. ಕಂಟ್ರೋಲ್ ಕೀನ ಬಿಟ್ಟರೆ ಪೇಜ್ ಅಪ್ ಆರ್ ಪೇಜ್ ಡೌನ್ ಆಗುತ್ತೆ. ಸೊ ಲೆಟ್ ಮಿ ಝೂಮ್ ಔಟ್. ಫ್ರಮ್ ಹಿಯರ್ ಐ ವಿಲ್ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಎವ್ರಿಥಿಂಗ್. ಹೋಮ್ ಟ್ಯಾಬಿಂದ ಫಾಂಟ್ ಏನಿದೆ ಅದನ್ನು ಟೈಮ್ಸ್ ನ್ಯೂ ರೋಮನ್ ಅಂತ ಸೆಲೆಕ್ಟ್ ಮಾಡಿ. ಪ್ಯಾರಾಗ್ರಾಫ್, ಇಲ್ಲೊಂದು ಬಟನ್ ಇದೆ, ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್, ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ ಸೆಲೆಕ್ಟ್ ಮಾಡಬೇಕು. ಫಾಂಟ್ ಸೈಜ್ ಲೆಟ್ ಮಿ ಕೀಪ್ ಆಸ್ 26. ಪ್ರೋಗ್ರಾಮ್ ಹೆಡ್ಡಿಂಗ್ ಆದಮೇಲೆ ಒಂದು ಸಲ ಎಂಟರ್ ಕೊಟ್ಟೆ. ಪ್ರೋಗ್ರಾಮ್ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡ್ತೀನಿ, ಬೋಲ್ಡ್ ಮಾಡ್ತೀನಿ, ಪ್ಯಾರಾಗ್ರಾಫಿಂದ ಅಲೈನ್ಮೆಂಟ್ ಸೆಂಟರ್ ಅಂತ ಮಾಡ್ತೀನಿ. ಎರಡು ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ. ಔಟ್ಪುಟ್ 1ನ ಸೆಲೆಕ್ಟ್ ಮಾಡಿದೆ, ಬೋಲ್ಡ್ ಮಾಡ್ತೀನಿ. ಈ ಔಟ್ಪುಟ್ ಏನಿದೆ ಇದನ್ನು ಇಟ್ಯಾಲಿಕ್ ಮಾಡ್ತೀನಿ. ಔಟ್ಪುಟ್ 2 ಬೋಲ್ಡ್ ಅಂತ ಮಾಡಿದೆ. ನಾವು ಐ ವಿಲ್ ಸೆಲೆಕ್ಟ್ ದಿಸ್ ಆ್ಯಂಡ್ ಐ ವಿಲ್ ಮೇಕ್ ಇಟ್ ಆಸ್ ಇಟ್ಯಾಲಿಕ್. ರಿಜಿಸ್ಟರ್ ನಂಬರ್ನ ಸೆಲೆಕ್ಟ್ ಮಾಡಿ ಐ ವಿಲ್ ಸಿಂಪ್ಲಿ ಮೇಕ್ ಇಟ್ ಬೋಲ್ಡ್. ಪೇಜ್ ಸೆಟಪ್, ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿ, ಸೈಜ್ A4 ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಂದ ಪೇಜ್ ಬಾರ್ಡರ್ಸ್ ಅಂತ ಇದೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯು ಕ್ಯಾನ್ ಸೆಲೆಕ್ಟ್ ಎನಿ ಸ್ಟೈಲ್. ಐ ವಿಲ್ ಸೆಲೆಕ್ಟ್ ದಿಸ್ ಒನ್, ಕ್ಲಿಕ್ ಆನ್ ಓಕೆ. ಇದನ್ನು A4 ಶೀಟ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ ಫೈಲ್, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ಪ್ರಿಂಟರ್, ಇಲ್ಲಿ ಪುಲ್ ಡೌನ್ ಮಾಡಿ. ಫಾರ್ ಡೆಮೋ ಪರ್ಪಸ್ ಐ ವಿಲ್ ಸೆಲೆಕ್ಟ್ ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF. ಜಸ್ಟ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. A4 ಶೀಟ್ನಲ್ಲಿ ಪ್ರಿಂಟ್ಔಟ್ ಎಕ್ಸಾಕ್ಟ್ಲಿ ಈ ರೀತಿ ಬರುತ್ತೆ ಇಫ್ ಯು ಫಾಲೋ ಆಲ್ ದಿ ಸ್ಟೆಪ್ಸ್. ಈ ವಿಡಿಯೋನ ಲೈಕ್ ಮಾಡಿ, ಡಿಮ್ಯಾಕ್ಸ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.